ಕಾಮನ್ನಾಗಿ ಎಲ್ಲ ಹೆಂಗಸರು ಹೇಳ್ತಾರಲ್ಲ, ಏನಂತ ಅಂದರೆ ಮಕ್ಕಳಿಗೆ ಹೇಳ್ತಾರೆ. ಇದು ಸರ್ವೇ ಸಾಮಾನ್ಯ, ಎಲ್ಲರೂ ತಾಯಂದಿರು ಹೇಳೋ ಮಾತೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನಂತ ಅಂದರೆ 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಹೊತ್ತು ಹೆತ್ತು ಸಾಕಿ ಸಲ್ವಿದಕ್ಕೆ ಏನಪ್ಪ ಕೊಟ್ಟೆ ನೀನು ಕೊಡುಗೆ ಅಂತ ಹೇಳ್ತಾರೆ. ಬಟ್ ತಾಯಿ ಇದ್ದರೂ ಆ ಪಾತ್ರ ಆದರೆ ತಂದೆದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಪಾತ್ರ ಅಂತಂದರೆ, ಹೊಟ್ಟೇಲಿದ್ದವಾಗೇ ಅಮ್ಮ ಆದವಳು ಮಕ್ಕಳನ್ನ ಜೋಪಾನ ಮಾಡ್ತಾಳೆ ಹೊಟ್ಟೇಲಿಕ್ಕಿ. ಆದರೆ ಅದಕ್ಕೆ ಆಲನೆ ಪಾಲನೆ ಮಾಡೋರು ಯಾರು? ತಂದೆ. ಯಾಕೆ ಅಂತಂದರೆ ಆವಾಗಲಿಂದನೇ ಸ್ಟಾರ್ಟ್ ಮಾಡ್ತಾನೆ ತಂದೆ ಆದವನು. ಹೊಟ್ಟೇಲಿರೋವಾಗ ಟೈಮ್ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡ್ರೋ ಇಲ್ವೋ ಮಗುಗೆ, ಅಂದರೆ ಲೈಕ್ ಮಗುಗೋಸ್ಕರ ಟ್ಯಾಬ್ಲೆಟ್ ತೊಗೊಂಡ್ಲೋ ಇಲ್ವೋ, ಅಥವಾ ಫ್ರೂಟ್ಸು ಕರೆಕ್ಟಾಗಿ ತಿಂತಾ ಇದ್ದಾಳೋ ಇಲ್ವೋ, ತಿಂಡಿ ತಿಂದ್ಲೋ ಇಲ್ವೋ, ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಫ್ರೂಟ್ಸು ಸಹ ಕಟ್ ಮಾಡಿ ಇಟ್ಟು ಹೋಗ್ತಾನೆ ತಂದೆ ಆದವನು. ಅದು ಯಾರಿಗೋಸ್ಕರ? ತನ್ನ ಮಗುಗೋಸ್ಕರ. ಆಯಿತಾ? ಆವಾಗಲಿಂದನೇ ಸ್ಟಾರ್ಟ್ ಮಾಡ್ತಾನೆ ಅವ್ರ ಕೇರಿಂಗ್ ಅನ್ನೋದು. ಹೊಟ್ಟೇಲಿದ್ದವಾಗಿಂದನೇ ಸ್ಟಾರ್ಟ್ ಮಾಡ್ತಾನೆ ತಂದೆ ಆದವನು ಮಕ್ಕಳದ್ದು ಕೇರಿಂಗ್ ಅನ್ನೋದು. ಆಮೇಲೆ ತಂದೆ ಆದವನು ಎಷ್ಟೆಲ್ಲ ಆ ಒಂದು ಮಗುಗೋಸ್ಕರ ಎಷ್ಟೆಲ್ಲ ತಾಪತ್ರಯ ಪಡ್ತಾನೆ, ಏನೆಲ್ಲ ತಯಾರಿ ಮಾಡ್ಕೊಳ್ತಾನೆ ಅನ್ನೋದು ಆ ತಂದೆ ಆದವನಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಹೇಳ್ಬಿಡ್ತೀವಿ ದೊಡ್ಡದಾಗಿ, ತಾಯಿಗೆ ಮಾತ್ರ ಆ ಒಂದು ಕಷ್ಟ ಅನ್ನೋದು ಗೊತ್ತಿರುತ್ತೆ. ಮಕ್ಕಳದ್ದು ನೋವೇನು, ಆ ಹೊಟ್ಟೇಲಿಟ್ಟು ಸಾಕಿ ಸಲ್ವಿ ಏನೆಲ್ಲ ನಾವು ಕಷ್ಟ ಬೀಳ್ತೀವಿ ಅನ್ನೋದು ಅವರು ಹೇಳ್ತಾ ಇರ್ತಾರೆ. ಹಾಗಂತ ನನ್ನ ತಾಯಿನ ನಾನು ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ, ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ಬಟ್ ತಂದೆಯವ್ರದ್ದು ಯಾವ ಪಾತ್ರ ಇರುತ್ತೆ, ಯಾವ ರೀತಿ ಅವರು ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಲೈಕ್ ಹೊಟ್ಟೇಲಿರೋವಾಗಿಂದನೇ ನನ್ನ ಮಗು ಹೊರಗೆ ಬರುತ್ತೆ, ನನ್ನ ಮಗುಗೋಸ್ಕರ ನನ್ನನ್ನೆಲ್ಲ ತಯಾರಿ ಮಾಡಬೇಕು, ನಂತರ ಮಗು ಹುಟ್ಟಿದ್ಮೇಲೆ ಯಾವ ರೀತಿ ಅದನ್ನು ಬೆಳೆಸಬೇಕು, ಹಾಗೆ ಯಾವ ದಾರಿಲಿ ಕರ್ಕೊಂಡು ಹೋಗಬೇಕು, ಹೀಗೆ ಪ್ರತಿಯೊಂದು ಹಂತದಲ್ಲೂ ತಂದೆ ಆದವನ ಪಾತ್ರ ಬಹಳ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಯಾರು ತಂದೆ ಆದವ್ರನ್ನ ಗುರುತಿಸಲ್ಲ, ಜಾಸ್ತಿ ತಾಯಿನೇ ಜಾಸ್ತಿ ಹೈಲೈಟ್ ಮಾಡ್ತಾರೆ. ತಂದೆ ಆದ ತುಂಬ ಹಿಂದೆನೇ ಉಳಿದ್ಬಿಡ್ತಾನೆ, ತೆರೆ ಹಿಂದೆನೇ ಜಾಸ್ತಿ ಉಳಿತಾನೆ ಹೊರತು ತೆರೆ ಮುಂದೆ ಜಾಸ್ತಿ ಫೋಕಸ್ ಆಗೋದು ಬರೋದು ಅಂತಂದರೆ ತಾಯಿ ಮಾತ್ರ ಬರ್ತಾಳೆ. ಬಟ್ ತೆರೆ ಹಿಂದೆ ತಂದೆ ಆದವರು ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಕೊಡ್ತಾನೆ, ಏನೆಲ್ಲ ತ್ಯಾಗ ಮಾಡ್ತಾನೆ, ಏನೆಲ್ಲ ಕಷ್ಟಗಳನ್ನ ಅನುಭವಿಸಿ ಹೊರಗಡೆ ದುಡಿಯೋಕ್ಕೆ ಹೋದವಾಗ ಕೆಲವರು 108 ಮಾತುಗಳು ಆಡಿರ್ತಾರೆ. ಅದನ್ನೆಲ್ಲ ಬಚ್ಚಿಟ್ಕೊಂಡು ಮನೆಗೆ ಬಂದ ಕೂಡಲೇ ಆ ಒಂದು ಮಕ್ಕಳ ಮುಖ ನೋಡಿದ ಕೂಡಲೇ ಆ ಒಂದು ನೋವೆಲ್ಲ ಮಾಯ ಆಗೋಗುತ್ತೆ. ಅಂಥ ಅದ್ಭುತವಾದ ಹೀರೋ ಯಾರು? ಅಪ್ಪಂದರು. ಸೊ ದಯವಿಟ್ಟು ಅಪ್ಪಂದ್ರಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಿ. ತಂದೆ ಇರೋದ್ರಿಂದನೇ ತಾಯಿಗೆ ಬೆಲೆ. ಸೊ ಪ್ರತಿಯೊಬ್ಬರು ತಮ್ಮ ತಂದೆಯರಿಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ, ಮರ್ಯಾದೆ ಕೊಡಿ. ಕೊನೆಯವರೆಗೂ ಅವ್ರನ್ನ ಹೀರೋಗಳಾಗೆ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಆ ಹೀರೋ ನಿಮ್ಮನ್ನು ನೋಡ್ಕೊಳ್ಳದೆ ಇದ್ದಿದ್ರೆ ನೀವು ಹೀರೋ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ? ನಿಮ್ಮ ಜೀವನದಲ್ಲಿ ಯಾರೇ ಸಂಗಾತಿ ಬರಲಿ, ಗಂಡಿಗೆ ಹೆಣ್ಣು ಬರಲಿ, ಹೆಣ್ಣಿಗೆ ಗಂಡು ಬರಲಿ, ಖಂಡಿತವಾಗ್ಲೂ ತಂದೆ ತಾಯಿನ ಯಾರು ಕಡೆಗಾಣಿಸ್ಬೇಡಿ. ದಯವಿಟ್ಟು ಇದು ನನ್ನ ಮನದಾಳದ ಮಾತು, ಮನದಾಳದ ರಿಕ್ವೆಸ್ಟ್ ಅಂತ ಹೇಳ್ಕೊಬೋದು. ಯಾರು ಏನಾದರೂ ಅಂದ್ಕೊಂಡ್ರೂ ಚಿಂತೆ ಇಲ್ಲ. ತಂದೆ ತಾಯಿನ ಯಾರು ಕೈ ಬಿಡಬೇಡಿ. ಆ ಹೀರೋ ಇರಲಿಲ್ಲ ಅಂದಿದ್ರೆ ನೀವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅದೊಂದು ಮಾತು ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾರೂ ತಂದೆ ತಾಯಿನ ಕಡೆಗಾಣಿಸಲ್ಲ.